ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದ ಮರೆಯಲಾರದ ಮಾಣಿಕ್ಯ ಮಾಜಿ ಶಾಸಕ ಶಳವಡಿ ಶಂಕರಗೌಡರು ಇವರ 23ನೇ ಪುಣ್ಯಸ್ಮರಣೆ ಹಾಗೂ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಅಮರಗೋಳ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಯವುಳ್ಳವನೇ ದೇವನಲ್ಲವೇ, ದಯವುಳ್ಳವನೇ 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 ದೇವನಲ್ಲವೇ, ದಯವುಳ್ಳವನೇ ದೇವನಲ್ಲವೇ. ಗುರು ಕುಮಾರ ಪಂಚಾಕ್ಷರೇಶ್ವರ ದಯಾ ಸುಬುದಲ್ಲ, ದಯಾ ಸುಬುದಲ್ಲ, ಕಲಿಸಿದರು ಅದು ಬರುವುದಲ್ಲ, ಕಲಿಸಿದರು ಅದು ಬರುವುದಲ್ಲ, ದಯಾ ಶಲವಾಡಿ ಶಂಕರ ಗೌಡರ ಜೀವನ ಯಶೋಗಾಥೆಯ ಹೇಳುವೆನೋ, ಯಶೋಗಾಥೆಯ ಹೇಳುವೆನೋ. ರೋಣ ತಾಲೂಕು ಮಲ್ಲಾಪುರ ಗ್ರಾಮದ ವೀರಮ್ಮ ವಿರಪಾಕ್ಷ ಗೌಡರ, ವೀರಮ್ಮ ವಿರಪಾಕ್ಷ ಗೌಡರ ಕಂದ ಶಲವಾಡಿ ಶಂಕರ ಗೌಡರು. ಶಂಕರ ಗೌಡಂದು ಹೆಸರಾಗ್ಯಾರ, ಶಲವಾಡಿ ಗೌಡಂದು ಹೆಸರಾಗ್ಯಾರ. ಶರಣರ ತತ್ವದಿ ಬೆಳೆದಂಥ ಶಂಕರ ಗೌಡರು ನಮ್ಮ ಗೌಡರು. ಮೆಟ್ರಿಕ್ ಪಾಸ ಮಾಡಿದ ಗೌಡರು ಗೌಡಕಿ ಮಾಡಾಕ ನಿಂತಾರೋ, ಮನೆತನ ಜವಾಬ್ದಾರಿ ಹೊತ್ತಾರೋ. ಕೂಡಿರೋ ದೈವಕ್ಕ ಸೇರಿದ ಸಭಾಕ ಶಲವಾಡಿ ಶಂಕರ ಗೌಡರ, ಶಲವಾಡಿ ಶಂಕರ ಗೌಡರ ಜೀವನ ಚರಿತೆಯ ಬಿಡಿಸಿ ಹೇಳುವೆನು, ಚರಿತೆಯ ಬಿಡಿಸಿ ಹೇಳುವೆನು. PLD ಬ್ಯಾಂಕನ ಕಟ್ಟಿದ ಗೌಡರು ಸಂಸ್ಥಾಪಕ ಚೇರ್ಮನ್ ಆಗ್ಯಾರು, ಸಂಸ್ಥಾಪಕ ಚೇರ್ಮನ್ ರಾದಂತ ಗೌಡರು ಜನತೆಯ ಸೇವಾಕ ನಿಂತಾರೋ, ಜನರ ಸೇವಾಕವರು ನಿಂತಾರೋ. ನವಲ್ಗುಂದ ಶಾಸಕರಾದಂತ ಗೌಡರು ಜನತಾ ಜನತನ ಸೇವೆಯಂದಾರೋ, ಜನತಾ ಜನತಾ ಸೇವೆ ಅಂದಂತ ಗೌಡರು ಶರಣರ ಸೇವಾ ಮಾಡಿದರು, ಶರಣರ ತತ್ವದಿ ನಡೆದರು. ನಿಷ್ಠೂರತೆಗೆಂದು ನಿಷ್ಠೂರತೆಗೆ ಹೆಸರಾದ ಗೌಡರು ಸಹಕಾರ ಕ್ಷೇತ್ರವ ಬೆಳೆಸಾರು, ಸಹಕಾರ ಕ್ಷೇತ್ರ ಬೆಳೆಸಾರ ಗೌಡರು ಸಹಕಾರ ರತ್ನ ಆಗ್ಯಾರೋ, ಸಹಕಾರ ರತ್ನ ಆಗ್ಯಾರೋ.
ಶಂಕರಗೌಡ್ರ ಮನೆಗೇನ ಊಟದ ವ್ಯವಸ್ಥೆಗೆ ಅವರು ಬಂದಿದ್ರು. IB ನೋಡಲಿಲ್ಲ ಅಂದ್ರೆ ಅಷ್ಟು ಅಚ್ಚುಕಟ್ಟದ ವ್ಯವಸ್ಥೆ ಅವ್ರದ್ದು. ಮತ್ತು ಯಾವಾಗಲೂ ಡೆಲಿಷಿಯಸ್ ನ್ಯೂಟ್ರಿಷಿಯಸ್ ಫುಡ್ ಅವ್ರದ್ದು. ಯಾರ್ದು? ಶೆಲುಡಿ ಶಂಕರಗೌಡ್ರದು. ಮತ್ತು ಅಷ್ಟೇ ಅಧ್ಯಾತ್ಮ ಜೀವಿಗಳು. ಅಲ್ಲೇನು ಮ್ಯಾಲೆ ಗುರುಗಳದಾರಲ್ರಿ, ಅವ್ರ ಮನೆಗೆ ಬಂದರು ಅಂತಂದ್ರೆ ಭಾಳ ವಿಧೇಯತೆಯಿಂದ, ನಮ್ರತೆಯಿಂದ, ಭಯ ಭಕ್ತಿಯಿಂದ ನಡ್ಕೊತಿದ್ರು. ಕೊನೆಗಂತೂ ಆಧ್ಯಾತ್ಮದ ಒಳಗೆ ತೊಡಕೊಂಡ್ಬಿಟ್ರು. ಅವರಿಗೆ ಶಿವಶಾಂತವೀರ ಶರಣರಿಗಿಂತ ಅವ್ರ ಗುರುಗಳಾದಂಥ ಚನ್ನವೀರ ಶರಣರು ಹೇಳಿದರು, ಅಪ್ಪ ಇನ್ನು ಇದನ್ನು ಕೈ ಬಿಡು ರಾಜಕೀಯ, ನೀನು ಈ ಕಡೆಗೆ ಒಲವು ಅಂತಂದಾಗ ಸಂಗೀತದ ಕಡೆಗೆ ಅವ್ರ ಒಲವು ಬಂತು, ಆಧ್ಯಾತ್ಮದ ಕಡೆಗೆ ಒಲವು ಬಂತು. ಅದಕ್ಕೆ ಇವತ್ತು ಸಂಗೀತ ಹಾಡಲಿಕ್ಕೆ ದಿಗ್ಗಜರು ಅಲ್ಲಿ ಕುಂತಂಥ ತಬಲಾವಾದಕ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಂಥವ್ರು. ಒಂದು ಚಪ್ಪಾಳೆ ಇರಲಿ. ಶೆಲುಡಿ ಶಂಕರಗೌಡ್ರು ಹೆಂಗೆ ಕರೆಸ್ಕೊಂಡ್ರೆ ಅಂದ್ರೆ, ನಮ್ಮ ಭಾಗವಹಿಸಿದಂಥವ, ಕದಂಬ ಉತ್ಸವದಾಗ ಭಾಗವಹಿಸಿದಂಥವ, ಹಂಪಿ ಉತ್ಸವದೊಳಗೆ ಭಾಗವಹಿಸಿದಂಥವ. ಒಳ್ಳೆ ಸಂತೋಷ ಸುದ್ದಿ ಅಂದ್ರೆ ಈ ಸಲ ದಸರಾ ಉತ್ಸವಕ್ಕೆ ಅವಕಾಶ ಸಿಕ್ಕಿದೆ. ಅವಾಗ ನಮ್ಮ ನವಲಗುಂದ ತಾಲೂಕು ಅವನು ಹುಲಿನ ಅಂದ್ರಿ ತಬಲಾದೊಳಗೆ. ಅಂದಿನ ಕಾಲಕ್ಕೆ ರೈತರ ಮನವೊಲಿಸಿ ಆ ಒಂದು ಸಂಸ್ಥೆಯನ್ನು ಏಷ್ಯಾ ಖಂಡದೊಳಗೆ 2ನೇ ದೊಡ್ಡ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ನಮ್ಮ ಶೆಲುಡಿ ಶಂಕರಗೌಡರಿಗೆ ಹೋಗ್ತಾ ಇದೆ. ದೇಸಾಯಿಗೌಡರ ಕುಟುಂಬ, ರಾಜೇಗೌಡರ ಕುಟುಂಬ ಹಾಗೂ ಪ್ರಭುಗೌಡರ ಕುಟುಂಬಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಪ್ರತಿ ವರ್ಷವೂ ಇಷ್ಟು ಅವರು ಗೌರವಪೂರ್ಣಕವಾಗಿ ಅವರು ಪುಣ್ಯ ಒಂದು ದಿನಾಚರಣೆ ಮಾಡ್ತಾರೆ. ಅದು ಈ ಸಲ ನಮಗೆ ಈ ಸಂಪತ್ತು ಕೂಡಿ ಬಂದಿತ್ತು, ಶತಮಾನೋತ್ಸವದ ವರ್ಷ. ಅಂಥದ್ರಲ್ಲಿ ನಾವು ಭಾಗಿಗಳಾಗಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಅಂದರೆ ನಮ್ಮ ಶೆಲುಡಿ ಶಂಕರಗೌಡರು ಗ್ರೇಟ್ ಸನ್ ಆಫ್ ಗ್ರೇಟ್ ಆ್ಯಂಡ್ ಹೋಲಿ ಸಾಯಿಲ್ ಆಫ್ ಇಂಡಿಯಾ. ಈ ಮಾತು ಹೇಳಿ ನನ್ನ ಮಾತಿಗೆ ಮಂಗಳವನ್ನು ಹೇಳ್ತಾ ಇದ್ದೇನೆ. ಸಂಗೀತ ಕಾರ್ಯಕ್ರಮವನ್ನು ನೂರೊಂದುಯ ಸ್ವಾಮಿ ಹಾಗೂ ತಬಲಾ ವಾದಕ ವೀರೇಶ್ ಅಕ್ಕಿ ಅವರು ಪರಮಪೂಜ್ಯ ಶಿವಶಾಂತ ವೀರ ಶರಣರ ಸಾನ್ನಿಧ್ಯದಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ವಚನಗಳನ್ನು ಹಾಡಿ ಜನರ ಮನಸೂರೆಗೊಂಡರು. ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿ, ವಿಧಾನ ಪರಿಷತ್ತು ಸಭಾಪತಿಗಳಾದ ಈರಣ್ಣ ಮತ್ತಿಕಟ್ಟಿ ಇವರು ದಿವಂಗತ ಶಂಕರ್ ಗೌಡರ ಸೇವೆಯ ಗುಣಗಾನ ಮಾಡಿದರು. ಎಪಿಎನ್ಸಿ ಹುಬ್ಬಳ್ಳಿಯ ಮಾರುಕಟ್ಟೆಗೆ ಜಗಜ್ಯೋತಿ ಬಸವೇಶ್ವರ ಹೆಸರನ್ನು ನಾಮಕರಣ ಮಾಡಿ ನಿರ್ಮಾಣ ಮಾಡುವುದರಲ್ಲಿ ಅವರ ಶ್ರಮ ಗಣನೀಯವಾದದ್ದು ಎಂದು ಹೇಳಿದರು. ನಮ್ಮೆಲ್ಲರಲ್ಲಿ ಇರಲಿ ಅಂತ ಪ್ರಾರ್ಥಿಸಿ, ನಮ್ಮ ಹಿರಿಯರು ಆತ್ಮೀಯರಾದಂಥ ಶೆಲುಡಿ ಶಂಕರಗೌಡರ ಅವ್ರ ಶಾಸಕರಾಗಿದ್ದರು. ಕೋಆಪರೇಟಿವ್ ಇದರಲ್ಲಿ KCC ಬ್ಯಾಂಕು, ಕೋಆಪರೇಟಿವ್ ಯೂನಿಯನ್, ಹಲವಾರು ಸಂಸ್ಥೆಗಳಲ್ಲಿ ಹಿರಿಯ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ನನಗೆ ಒಂದು ಸಂತೋಷ, ಅವ್ರದ್ದು ಶೆಲುಡಿ, ನಾನು ಶೆಲುಡಿ ಮೊಮ್ಮಗ. ಅಳಿಯಂದರು ಇಲ್ಲಿ ಗುರುಗಳದರ ಈ ಎಲ್ಲ ದೃಷ್ಟಿಯಿಂದ ಶೆಲುಡಿಗೂ ನನಗೂ ಭಾಳ ಸಂಬಂಧ. ಸಹಕಾರಿ ರಂಗದಲ್ಲಿ ಹಿರಿಯ ಧುರೀಣರಾದ ಮಾಳವಾಡದ PL ಪಾಟೀಲರು, ಅಮರಗೋಳದ AS ಪಾಟೀಲರು, ಶೆಲುಡಿ ಶಂಕರಗೌಡರು ಇವರು ಮಹಾನಾಯಕರು. ನನಗಂತೂ ಮಾಳವಾಡದ PL ಪಾಟೀಲರು ನನ್ನ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡಿ ಬೆಳೆಸಿದರು. ಅದೇ ರೀತಿ AS ಪಾಟೀಲರು ಮತ್ತು ಶಂಕರಗೌಡರು ನನಗೆ ತಮ್ಮ ಸಣ್ಣ ಮಗನೆಂದು ತಿಳಿದು ಬೆಳೆಸ್ಯಾರ. ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ರಾಜ್ಯದಲ್ಲಿ ಇಷ್ಟು ಎತ್ತರಕ್ಕೆ ಬೆಳಬೇಕಾದ್ರೆ ಇವರೆಲ್ಲರ ಪ್ರೀತಿ ವಿಶ್ವಾಸ ಭಾಳ ಮುಖ್ಯ ಎಂಬುದನ್ನು ಹೇಳ್ತಾ, ಮತ್ತೊಮ್ಮೆ ಈ ಸಮಾರಂಭಕ್ಕೆ ಬಂದು ಶಂಕರಗೌಡರಿಗೆ ನನ್ನ ಶ್ರದ್ಧಾಂಜಲಿ, ತಾಯಿಯವರಿಗೆ ಶ್ರದ್ಧಾಂಜಲಿ. ನನ್ನ ಹಿರಿಯ ಸಹೋದರ ದೇಸಾಯಿಗೌಡ, ಬಾಪುಗೌಡ್ರಿಗೆ ಗೊತ್ತೈತಿ. ದೇಸಾಯಿಗೌಡರು ಯಾರ ಹತ್ರ ಹೇಳ್ತಿದ್ದಿಲ್ಲ, ಏನು ರೀತಿಯಲ್ಲಿ ನಾನು ಕೂಡ ಜಗಳ ಮಾಡ್ತಿದ್ದೆ. ಕಾಕ ಏನು ಮಾಡಿಸ್ತೀವಿ ಮಾಡಿಸಿ ಅನ್ನೋ ನಡೆಯಪ್ಪ. ಇಡೀ ನಮ್ಮ ಈ ಭಾಗದಲ್ಲಿ ZP ಮೆಂಬರು, ಕಾರ್ಪೊರೇಟ್ರು ಆದದ್ದು ಒಬ್ಬರ ದೇಸಾಯಿಗಳು. ಮತ್ತು ಅಷ್ಟೇ ಕ್ರಿಯಾಶೀಲಿದ್ದರು. ನಾವು ಬಾಪನಗೌಡ್ರಿಗೆ ಏನಾರು ಮಾಡ್ಬೇಕಂತ ನಾವು ವಿಚಾರ ಮಾಡ್ತಿದ್ವಿ. ಆದರೆ ಬಾಪನಗೌಡರು ಹೇಳ್ತಿದ್ರು, ಯಾವ ಮಾಡ್ತಾನೆ ಮಾಡಿರಿ ಅಂತ. ಅವನಿಗೆ ಬಾಪುಗೌಡರು ಅವನಿಗೆ ಆಶೀರ್ವಾದ ಮಾಡ್ತಿದ್ರು. ಈ ಎಲ್ಲ ದೃಷ್ಟಿಯಿಂದ ಶಂಕರಗೌಡರ ಮನೆತನ, ಶಂಕರಗೌಡರ ಜನ್ಮ ಶತಮಾನೋತ್ಸವ, ಅದರಾಗ ನಮ್ಮಪ್ಪ ಚಿಕ್ಕನಕೊಪ್ಪಲು ಶರಣರ ಪ್ರತಿನಿಧಿ ಇಲ್ಲಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ನನಗೆ ಭಾಳ ಸಂತೋಷ ಆಗ್ಯದ. ನಮಗೆಲ್ಲ ಅವರ ಆಶೀರ್ವಾದ, ಶುಭಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ
ಶಂಕರಗೌಡರಿಗೆ ಹಾಗೂ ತಾಯಿಯವರಿಗೆ ಮತ್ತು ದೇಸಾಯಿಗೌಡರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಎಸ್.ಕೆ. ಜಂಗಳಪ್ಪಗೌಡರ ನಿವೃತ್ತ ಪ್ರಾಚಾರ್ಯರು ಸಂಗೀತ ಕಾರ್ಯಕ್ರಮ ನಡೆಸಿ ಸಾಧಕರಿಗೆ ಹಾಗೂ ಅತಿಥಿಗಳಿಗೆ ಗೌರವ ಸನ್ಮಾನ ಮಾಡಿದರು ಹಾಗೂ ಆರೋಗ್ಯ ತಪಾಸಣೆಯನ್ನು ಸರ್ಕಾರಿ ಆಸ್ಪತ್ರೆ ನವಲಗುಂದದಲ್ಲಿ ಕೈಗೊಂಡಿದ್ದು, ಅದರಲ್ಲಿ ಉಚಿತವಾಗಿ ಜಯಪ್ರಿಯ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ 58 ಜನ ಫಲಾನುಭವಿಗಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಯಿತು. ಆರೋಗ್ಯ ತಪಾಸಣೆಯಲ್ಲಿ ನೂರಾರು ಫಲಾನುಭವಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ಐ.ಜಿ. ಸನಿಧಿ ಅವರು ಹಾಗೂ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್ ಬೆಳಗಾವಿ ಮತ್ತು ಎನ್.ಹೆಚ್. ಕೋನರೆಡ್ಡಿ, ಶಾಸಕರು ನವಲಗುಂದ್ ಇವರು ಹಾಜರಿದ್ದರು ಹಾಗೂ ಮಾಜಿ ಶಾಸಕರಾದ ಆರ್.ಜಿ. ಸಿರಿಯನ್ನವರ್, ಎಂ.ಎಸ್. ಅಕ್ಕಿ ಹಾಗೂ ಪ್ರಸ್ತುತ ಎನ್.ಎಲ್.ಸಿ. ಆದ ಹುಬ್ಬಳ್ಳಿಯ ಜಕ್ಕಪ್ಪನವರ್ ಮತ್ತು ಹೂಡಾ ಅಧ್ಯಕ್ಷರಾದ ಶಕೀರ್ ಸನದಿ ಅವರು ಹಾಜರಿದ್ದರು ಹಾಗೂ ಧಾರವಾಡ ಜಿಲ್ಲೆಯ ಆಪ್ತ ಮಿತ್ರರು ಭಾಗವಹಿಸಿದ್ದರು.